ಇದು ಉಲ್ಲನ್ನಲ್ಲಿ ಫ್ಲವರ್ ಹಾಕ್ತಾಯಿದ್ದೀನಿ ಕೀ ಚೈನ್ಗೆ. ಫಸ್ಟು ಒಂದು ಮ್ಯಾಜಿಕ್ ರಿಂಗ್ ಹಾಕ್ತೀನಿ. ರಿಂಗ್ ಹಾಕಿ ಅದರೊಳಗಡೆಯಿಂದ ಚೈನ್ ಮಾಡ್ತಾಯಿದ್ದೀನಿ. ಕ್ರೋಶಾದಿಂದ ಉಲ್ಲನ್ ಎಳ್ಕೊಂಡು ಚೈನ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇದು ನಾನು ಕೀ ಚೈನ್ಗೆ ಫ್ಲವರ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 2 ಕಲರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ರೆಡ್ಡು ಮತ್ತು ಬ್ಲೂ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ ಉಲ್ಲನ್ನ. ಇದು ಕ್ರೋಶಾ ಬಂದು 10ನೇ ನಂಬರ್ದು. ಇದು ಕ್ರೋಶಾ ಉಲ್ಲನ್ ಹಾಕೋ ಸೂಜಿ, ಉಲ್ಲನ್ ಹಾಕೋ ಕ್ರೋಶಾ ಇದು ನಾವು ಇದಾಗ್ತೀವಲ್ಲ ಅದಲ್ಲ. 18 ರೆಡ್ ಚೈನ್ ಆದಮೇಲೆ ಈ ಬ್ಲೂ ಉಲ್ಲನ್ನ ಅಟ್ಯಾಚ್ ಮಾಡ್ಕೋತೀನಿ, ಚೈನ್ ಎಳ್ಕೊತೀನಿ. ರೆಡ್ ಉಲ್ಲನ್ ಅಲ್ಲೇ ಇರುತ್ತೆ. ಈ ಬ್ಲೂ ಉಲ್ಲನ್ನ ಎಳ್ಕೊಂಡು ಇದರಿಂದ ಮತ್ತೆ ಚೈನ್ಗಳನ್ನ ಶುರು ಮಾಡ್ತೀನಿ. 3 4 ಈ ಥರ ಚೈನ್ಗಳನ್ನ ಶುರು ಮಾಡ್ತೀನಿ. ಇದು ಡಬಲ್ ಕಲರ್ ಹಾಕ್ತಾಯಿದ್ದೀನಿ ಫ್ಲವರು. ಇದು ಚೈನ್ಗಳು ನಮಗೆ ಬ್ಲೂ 18 ಬೇಕು. 18ರಲ್ಲಿ 3 ಚೈನ್ ಬರಲ್ಲ, ಅದು ಚೈನ್ ಹಾಕ್ಕೋತೀನಿ. 15 ಲೆಕ್ಕ. 15ಕ್ಕೆ ನಾನು 5 ಫ್ಲವರ್ಗಳನ್ನ ಹಾಕ್ತೀನಿ. ಬ್ಲೂದು 5 ಫ್ಲವರ್ ಹಾಕ್ತೀನಿ, ರೆಡ್ದು 5 ಫ್ಲವರ್ ಹಾಕ್ತೀನಿ. 3 ಚೈನ್ ಬಿಟ್ಟು ಇವಾಗ ಸೂಜಿ ಮೇಲೆ ದಾರ ತಂದು ಕ್ರೋಶಾ ತಂದು 3 ಚೈನ್ ಬಿಟ್ಟು ಅದರೊಳಗೆ ಹಾಕಿ ಡಬಲ್ ಕ್ರೋಶಾ ಕಂಬ ಮಾಡ್ತಾಯಿದ್ದೀನಿ. ಪುನಃ ಸೂಜಿ ಮೇಲೆ ಉಲ್ಲನ್ನು ಅದೇ ಚೈನ್ ಒಳಗೆ ಒಂದೇ ಚೈನಲ್ಲಿ 2 ಕಂಬಗಳನ್ನ ಮಾಡ್ತಾಯಿದ್ದೀನಿ. ಮೊದಲು 3 ಚೈನ್ನ ಬಿಟ್ಟು ಇಟ್ಕೊಂಡು 3ನೇ ಚೈನ್ ಒಳಗಡೆಯಿಂದ ಶುರು ಮಾಡಿದ್ದೀನಿ. ಪುನಃ 3 ಚೈನ್ ಮಾಡಿ ಆ ಡಬಲ್ ಕ್ರೋಶದ ಪಕ್ಕದ ಚೈನಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಅಂದರೆ ಚೈನ್ ಹಾಕಲ್ಲ, ಸ್ಲಿಪ್ ಸ್ಟಿಚ್ ಮಾಡ್ತೀನಿ. ಈಗ ಒಂದು ಎಲೆ ಆಯಿತು. ಈಗ ಇನ್ನೊಂದು ಎಲೆಗೆ ಪಕ್ಕದ ಚೈನಲ್ಲಿ ಒಂದು ಸ್ಟಿಚ್ ಮಾಡಿಕೊಂಡು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಪಕ್ಕದ ಚೈನಲ್ಲಿ 2 ಕಂಬಗಳು ಒಂದೇ ಚೈನಲ್ಲಿ, ಅಂದರೆ 2 ಡಬಲ್ ಕ್ರೋಶಾ ಸೂಜಿ ಮೇಲೆ ದಾರ ತಂದು ಅದೇ ಚೈನಲ್ಲಿ ಒಂದೇ ಚೈನಲ್ಲಿ 2 ಕಂಬಗಳನ್ನ ಹಾಕ್ತೀನಿ. ಹಾಕಿ ಪುನಃ 3 ಚೈನ್ ಮಾಡಿ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ತೀನಿ. 3ನೇ ಚೈನಲ್ಲಿ ಅಂದರೆ ಒಂದು ಫ್ಲವರ್ಗೆ 3 ಚೈನ್ ಬೇಕು. ಒಂದು ಫ್ಲವರ್ಗೆ 3 ಚೈನ್ ಬೇಕು. ಒಂದು ಚೈನಲ್ಲಿ 3 ಚೈನ್, ಒಂದು ಚೈನಲ್ಲಿ ಡಬಲ್ ಕ್ರೋಶಾ 2 ಕಂಬಗಳು, ಇನ್ನೊಂದು ಚೈನಲ್ಲಿ 3 ಚೈನ್. ಆ ಥರ ಫ್ಲವರ್ಗಳನ್ನ ನಾನು ಈ ಬ್ಲೂ ಕಲರಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಚೈನಲ್ಲಿ 2 ಕಂಬಗಳು. ಈಗ 18 ಹಾಕ್ಕೊಂಡಿದ್ದೆ, ಅದರಲ್ಲಿ ಇನ್ನು 15 ಇದೆ. 3 ಎಕ್ಸ್ಟ್ರಾ ಸ್ಟಾರ್ಟಿಂಗಿಗೆ ತೊಗೊಂಬಿಟ್ಟಿದ್ವಲ್ಲ, 15ಕ್ಕೆ 5 ನೀಲಿ ಕಲರಲ್ಲಿ ಹೂಗಳು ಎಲೆಗಳು ಬರ್ತದೆ. ಅದನ್ನು ಈಗ ಕಟ್ ಮಾಡಿ ಈಚೆ ಎಳಿತೀನಿ. ಲಾಕ್ ಆಗುತ್ತೆ ಅದು ಈಚೆ ಎಳೆದ್ರೆ. ಈಗ 5 ಬ್ಲೂ ಫ್ಲವರ್ ಆಯಿತು. ಈಗ ರೆಡ್ ಕಲರಲ್ಲಿ ಫ್ಲವರ್ ಹಾಕೋಣ. ಈಗ ಈ ಕೆಳಗಡೆ ಫ್ಲವರ್ ಇನ್ನೂ ದೊಡ್ಡದಿರಬೇಕಲ್ಲ. ಇದು ರೆಡ್ ಫ್ಲವರ್ 3 ಕಂಬ ಇತ್ತು. ಈಗ ಇದಕ್ಕೆ 4 ಚೈನ್. ಇದಕ್ಕೆ 3 4 ಚೈನ್ ಹಾಕಿ ಸೂಜಿ ಉಲ್ಲನ್ ಕ್ರೋಶದ ಮೇಲೆ 2 ಸಲ ಉಲ್ಲನ್ ತಂದು ಪಕ್ಕದ ಚೈನಲ್ಲಿ ಲಾಕ್ ಮಾಡಿ 2ರಿಂದ 1 2ರಿಂದ 1 2ರಿಂದ 1 ತ್ರಿಬಲ್ ಕ್ರೋಶಾ. ಈಗ ಬ್ಲೂನಲ್ಲಿ ಡಬಲ್ ಕ್ರೋಶಾ ಮಾಡಿದ್ದು, ಈಗ ರೆಡ್ಡಲ್ಲಿ ತ್ರಿಬಲ್ ಕ್ರೋಶಾ. ಸೇಮ್ ಮೆಥಡ್. 3 ಚೈನಲ್ಲೇ ಒಂದು ಎಲೆ ಬರಬೇಕು. 3 ಚೈನಲ್ಲೇ ಒಂದು ಎಲೆ ಬರೋಕ್ಕೆ ಒಂದರಲ್ಲಿ 4 ಚೈನ್, ಒಂದರಲ್ಲಿ ತ್ರಿಬಲ್ ಕ್ರೋಶಾ 2 ಸಲ, ಒಂದರಲ್ಲಿ ಪುನಃ 4 ಚೈನ್ 3ನೇ ಚೈನಲ್ಲಿ ಹಾಕ್ತೀವಿ. ಅಲ್ಲಿಗೆ ಒಂದು ಫ್ಲವರ್ ಆಗುತ್ತೆ. ಇದಕ್ಕೂ 3 ಚೈನೇ ಸಾಕು. ಒಂದು ಫ್ಲವರ್ಗೆ 3 ಚೈನು. ಆದರೆ ಹೈಟ್ ಮಾತ್ರ ಇದು ತ್ರಿಬಲ್ ಕ್ರೋಶಾ. ಅದು 3 ಚೈನ್ ಹಾಕಿ ಡಬಲ್ ಕ್ರೋಶಾ ಹಾಕಿದ್ದೆ ಬ್ಲೂ.
ಈ ರೆಡ್ಗೆ 4 ಚೈನ್ ಹಾಕಿ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಪುನಃ ಪಕ್ಕದ ಚೈನಲ್ಲಿ ಲಾಕ್. 3 ಚೈನ್ ಆದಮೇಲೆ ಪುನಃ ಪಕ್ಕದ ಚೈನಿಂದ ಸ್ಲಿಪ್ ಸ್ಟಿಚ್ಚಿಂದ ಹುಲ್ಲನ್ನು ಹೊರಗೆ ಎತ್ಕೊಂಡು ಪುನಃ 4 ಚೈನ್. ಮೂರು ಚೈನ್ಗೆ ಒಂದೊಂದು ಎಲೆ. ಪುನಃ ಈಗ 4 ಚೈನ್. 1 2 3 4. 4 ಚೈನ್ ಹಾಕಿ ಉಲ್ಲನ್ ಮೇಲೆ 2 ಸಲ ಸುತ್ತಕೊಂಡು ಕ್ರೋಶದ ಮೇಲೆ ಚೈನ್ ಒಳಗಡೆ ಪಕ್ಕದ ಚೈನ್ ಒಳಗಡೆ ಹಾಕಿ ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 4 ಚೈನ್ ಆದಮೇಲೆ ಪಕ್ಕದ ಚೈನಲ್ಲಿ 2ರಿಂದ 1 2ರಿಂದ 1 2ರಿಂದ 1 ತ್ರಿಬಲ್ ಕ್ರೋಶ. ಪುನಃ ಸೂಜಿ ಮೇಲೆ 2 ಸಲ ಹುಲ್ಲನ್ನು ಅದೇ ಚೈನಲ್ಲಿ ಹುಲ್ಲನ್ನು ಹೊರಗೆ ತಂದು 2ರಿಂದ 1 2ರಿಂದ 1 2ರಿಂದ 1. ಈಗ 4 ಚೈನ್ ಹಾಕಿ ಪಕ್ಕದ ಸಿಂಗಲ್ ಚೈನ್ ಒಳಗೆ ಸ್ಲಿಪ್ ಸ್ಟಿಚ್ ಮಾಡ್ತೀನಿ. ಅಲ್ಲಿಗೆ ಒಂದು ಫ್ಲವರ್ಗೆ 3 ಚೈನ್ ಯೂಸ್ ಮಾಡ್ಕೊತಾ ಇದ್ದೀನಿ. ಪಕ್ಕದ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಅಂದರೆ ಹುಲ್ಲನ್ನು ಹೊರಗೆ ತಂದು ಈ ಮೊದಲಿದ್ದು ರಿಂಗ್ ಒಳಗಡೆಯಿಂದ ಹೊರಗೆ ತೆಗೆಯೋದು. ಚೈನ್ ಹಾಕೋಂಗಿಲ್ಲ, ಬರೀ ಹುಲ್ಲನ್ನು ಹೊರಗೆ ತೆಗೆಯೋದು. ಪುನಃ ಈಗ ನೆಕ್ಸ್ಟ್ ಫ್ಲವರ್ಗೆ ಪುನಃ ಹುಲ್ಲನ್ನು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು 4 ಚೈನ್. 4 ಚೈನ್ ಆದಮೇಲೆ ಕ್ರೋಶದ ಮೇಲೆ 2 ಸಲ ಹುಲ್ಲನ್ನು, ನೀಲಿಗೆ 1 ಸಲ ಹುಲ್ಲನ್ನು, ರೆಡ್ಗೆ 2 ಸಲ ಹುಲ್ಲನ್ನು ಸುತ್ತಕೊಂಡು ಪಕ್ಕದ ಚೈನಲ್ಲಿ ತ್ರಿಬಲ್ ಕ್ರೋಶ. 2ರಿಂದ 1 2ರಿಂದ 1 3 ಸಲ ಬರ್ತದೆ ಇದು ತ್ರಿಬಲ್ ಕ್ರೋಶ. 2 ಸಲ ಹಾಕಬೇಕು ಒಂದೇ ಚೈನ್ ಒಳಗೆ. 2 ಸಲ ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮಾಡಿ ಪುನಃ 4 ಚೈನ್. 1 2 3 4. 4 ಚೈನ್ ಮಾಡಿ ಪಕ್ಕದ ಚೈನ್ ಒಳಗೆ ಲಾಕ್. ಇನ್ನೊಂದು ಫ್ಲವರ್ ಆಯಿತು. ಲಾಕ್ ಮಾಡಿ ಸ್ಲಿಪ್ ಸ್ಟಿಚ್, ಚೈನ್ ಹಾಕೋ ಆಗಿಲ್ಲ, ಚೈನ್ ಒಳಗಿಂದ ಸ್ಲಿಪ್ ಸ್ಟಿಚ್ ಮಾಡ್ತೀನಿ. ಈಗ ಆ ಫ್ಲವರ್ ಆಯಿತು. ಈಗ ನೆಕ್ಸ್ಟ್ ಫ್ಲವರು ಪುನಃ 3 ಚೈನಲ್ಲೇ ಒಂದು ಫ್ಲವರ್ ಬರಬೇಕು, ಒಂದು ಎಲೆ. ಪಕ್ಕದ ಚೈನಿಂದ ಪುನಃ ಹುಲ್ಲನ್ನು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಪುನಃ 4 ಚೈನ್. ಬ್ಲೂನು 5 ಫ್ಲವರ್ ಬಂದಿದೆ ಎಲೆ. ಈ ರೆಡ್ಡು 5 ಬರುತ್ತೆ, ಯಾಕಂದರೆ ನಾನು 18 ಹಾಕ್ಕೊಂಡಿದ್ದೆ. ಅದರಲ್ಲಿ 3 ಸ್ಟಾರ್ಟಿಂಗ್ ಎತ್ಕೊಂಡಿದ್ದೀನಿ, ಸ್ಲಿಪ್ ಮಾಡಿದ್ದೀನಿ. ಅಲ್ಲಿಗೆ 5 ಫ್ಲವರ್ ಬಂದಿದೆ. ಆದಮೇಲೆ ಈ ಥರ ನಿಧಾನವಾಗಿ ಎಲೆನ ಫೋಲ್ಡ್ ಮಾಡ್ಕೋಬೇಕು. ಒಂದು ಸೂಜಿಲಿ ಕೆಂಪು ಹುಲ್ಲನ್ನು ಪೋಣಿಸ್ಕೊಂಡಿದ್ದೀನಿ ನಾನು. ಅದನ್ನು ಕೆಳಗಡೆಯಿಂದ ಎಕ್ಸ್ಟ್ರಾ ಹುಲ್ಲನ್ನೆಲ್ಲ ಆಮೇಲೆ ಕಟ್ ಮಾಡ್ತೀನಿ. ಒಂದು ಸೂಜಿನ ರೆಡ್ ಹುಲ್ಲನ್ನು ಪೋಣಿಸ್ಕೊಂಡಿದ್ದೀನಿ, ಅದರಿಂದ ಎಲ್ಲ ಒಂದೇ ಸಲ ಎತ್ಕೊಂಡು ಗಂಟಾಕ್ತೀನಿ. ಎಲ್ಲ ಹುಲ್ಲನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 2-3 ಸಲ ಗಂಟು ಹಾಕಿ ಹುಲ್ಲನ್ನು ಕಟ್ ಮಾಡ್ತೀನಿ. ಅಲ್ಲಿರೋ ಎಕ್ಸ್ಟ್ರಾ ಹುಲ್ಲನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ವೈಟ್ ಕ್ರಿಸ್ಟಲ್ ಬೀಡ್ ಇದೆ, ಅದನ್ನು ಮಧ್ಯ ಕ್ರೋಶದಿಂದ ಹಾಕ್ತೀನಿ. ಈ ಸೀರೆ ಕ್ರೋಶ ಬರುತ್ತಲ್ಲ ಅದರಿಂದ ಹಾಕ್ತೀನಿ. ಈ ದಪ್ಪ ಕ್ರೋಶ ಬೀಡ್ಸ್ ಒಳಗೆ ಹೋಗಲ್ಲ. ಅದಕ್ಕೆ ಆ ಮಣಿನ ಒಂದು ಕ್ರಿಸ್ಟಲ್ ಬೀಡನ್ನ ಕ್ರೋಶ ಸಹಾಯದಿಂದ ಹಾಕಿದ್ದೀನಿ. ಹಾಕಿ ಆ ಸೂಜಿ ದಾರದಿಂದ ಹುಲ್ಲನ್ನು ಪೋಣಿಸ್ಕೊಂಡು ಕೀ ಚೈನ್ಗೆ ಸೂಜಿಯಿಂದ ನಾಟ್ ಹಾಕ್ತಾಯಿದ್ದೀನಿ. ಗಟ್ಟಿಯಾಗಿ ಕೂರೋಕ್ಕೆ ಕೀ ಚೈನ್ಗೆ ಸೂಜಿಯಿಂದ ನಾಟ್ ಹಾಕಿ ಅಲ್ಲೇ ಕಟ್ ಮಾಡಲ್ಲ, ಹಿಂದೆ ಸ್ವಲ್ಪ ಹುಲ್ಲನ್ನು ಸೂಜಿಯಿಂದ ಹೊರಗೆ ತಂದು
ಅಲ್ಲಿ ಕಟ್ ಮಾಡ್ತೀನಿ. ನಮ್ಮ ಕೀ ಚೈನು ರೆಡಿಯಾಗಿದೆ.